ಚಿಕ್ಕಬಳ್ಳಾಪುರದಲ್ಲಿ ಒಂದು ಇನ್ಫರ್ಟಿಲಿಟಿ ಕ್ಯಾಂಪ್, ಬಂಜೆತನ ನಿವಾರಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆ ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾವು ಚಿಕ್ಕಬಳ್ಳಾಪುರದಲ್ಲಿ ಜೀವನ್ ಹಾಸ್ಪಿಟಲಲ್ಲಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಒಂದು ಶಿಬಿರವನ್ನು ಏರ್ಪಡಿಸಿದ್ವಿ. ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ. ಅಲ್ಲಿಗೆ ಒಂದು 45ರಿಂದ 50 ಮಕ್ಕಳಿಲ್ಲದ ದಂಪತಿಗಳು ಬಂದಿದ್ರು. ಮಕ್ಕಳಿಲ್ಲದ ದಂಪತಿಗಳು ಬಂದಾಗ ನಮ್ಮ ಡಾಕ್ಟರ್ಸ್ ಜೊತೆಗೆ ನಮ್ಮ ವರದಾನ್ ಟೀಮ್ ಒಳಗೊಂಡಂತೆ ಸುಮಾರು 14ರಿಂದ 15 ಜನ ನಾವು ಅಲ್ಲಿ ತೆರಳಿದ್ವಿ. ಈ ಟೆಕ್ನಿಷಿಯನ್ ಸಂಬಂಧಿಸಿದಂತೆ ಸ್ಟಾಫ್ ನರ್ಸು, ಡಾಕ್ಟರ್ಸು, ಆಮೇಲೆ ನಮ್ಮ ಎಂಬ್ರಾಲಜಿಸ್ಟು ಎಲ್ಲರೂ ನಾವು ಅಲ್ಲಿ ಹೋದಾಗ ಮದುವೆಯಾಗಿ 5 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ ಮತ್ತು 20 ವರ್ಷ, 25, 30 ವರ್ಷದವರೆಗೂ ಮಕ್ಕಳಿಲ್ಲದಂಥ ದಂಪತಿಗಳು ಬಂದಿದ್ರು. ಏನಾದರೂ ಒಂದು ಮಗು ಆಗಬಹುದು ಒಂದು ಆಸೆಯಿಂದ, ತಿಳಿದು ನೋಡ್ಕೊಳ್ಳೋಣ ಅಂತ ಆಸೆಯಿಂದ ಬಂದಾಗ ನಮಗೆ ಗೊತ್ತಾಯಿತು ಅಲ್ಲಿ ಅವರಿಗೆ ಮಕ್ಕಳಾಗಲಾರ್ದಕ್ಕೆ ಏನು ಕಾರಣ, ಏನಕ್ಕೆ ಮಕ್ಕಳ ಆಗಿಲ್ಲ ಅನ್ನೋ ಒಂದು ಡಯಾಗ್ನೋಸೇ ಆಗಿರಲಿಲ್ಲ. 7 ವರ್ಷ 10 ವರ್ಷ ಆದರೆ ಅವ್ರ ಗರ್ಭಕೋಶದಲ್ಲಿ ತೊಂದರೆ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತೇ ಇಲ್ಲ. ಎಷ್ಟೊಂದು ಜನಕ್ಕೆ ಸ್ಪರ್ಮ್ ಪ್ರಾಬ್ಲಮ್ ಇದೆ, ನಿಲ್ಲಿದೆ, 0 ಆಗಿದೆ ಅಂತ ಗೊತ್ತೇ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಅವರು ಅಲ್ಲಿರುವಂತಹ ಹತ್ತಿರ ಇರುವಂತಹ ಕ್ಲಿನಿಕ್ ಹೋಗ್ತಾರೆ, ಲೈಕ್ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗ್ತಾರೆ, ಎಲ್ಲ ಸರಿ ಇದೆ, ಸುಮ್ಮನೆ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರೆ. ಹೀಗೆ ಸುಮಾರು 5ರಿಂದ 10 ವರ್ಷದ ಸಮಯವನ್ನು ಕಳೆದುಕೊಂಡಿದ್ದಾರೆ. ಸಮಯನ ಕಳೆದುಕೊಂಡ್ರೆ ಏನಾಗಿದೆ, ಅವರಲ್ಲಿರುವಂತಹ ಪ್ಯಾರಾಮೀಟರ್ಸ್ ಆಗಿರ್ಬೋದು ಅದನ್ನು ಕ್ಷೀಣವಾಗಿದೆ. ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಪ್ರಾಬ್ಲಮ್ ಇನ್ನಿಷ್ಟು ಜಾಸ್ತಿ ಆಗಿದೆ, ಮೊಟ್ಟೆ ಇಲ್ದಂಗೆ ಆಗಿಬಿಟ್ಟಿದೆ, ಅದ್ರ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಕ್ವಾಲಿಟಿ ಕಡಿಮೆ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸರಿಯಾದ ಅವ್ರಿಗೆ ಮಾಹಿತಿ ಕೊಡೋರು ಯಾರೂ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ನಮಗೆ ಈ ಕೌನ್ಸಿಲಿಂಗ್ ಮಾಡುವಾಗ ಅವರಿಗೆ ನಿಮ್ಮ ಪ್ರಾಬ್ಲಮ್ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಎಟ್ಲೀಸ್ಟು ನಮ್ಮ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಮಾಡ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಎಟ್ಲೀಸ್ಟ್ ಅವರಲ್ಲಿರುವಂಥ ಸಮಸ್ಯೆಯನ್ನು ಐಡೆಂಟಿಫೈ ಮಾಡಿ ಈ ಸಮಸ್ಯೆಗೆ ಇದೇ ಪರಿಹಾರ, ಈ ಪರಿಹಾರನ ಮಾಡಿಕೊಂಡ್ರೆ ನೀವು ಮುಂದುವರಿಲಿಕ್ಕೆ ಆಗುತ್ತೆ ಅಂತಹ ನಮಗೊಂದು ಅವಕಾಶ ಸಿಕ್ಕಿತ್ತಲ್ಲ. ಜೊತೆಗೆ ನಮಗೆ ತುಂಬ ಗೊತ್ತಾಯಿತು ಅವರಲ್ಲಿ ಗರ್ಭಕೋಶ ಸಮಸ್ಯೆಗಳಿದ್ದಾವೆ, ಲೈಕ್ ಅವರಿಗೆ ಸರ್ಜರಿಗಳು ಬೇಕಾಗುತ್ತೆ, ಸ್ಪರ್ಮ್ಗೆ ರಿಲೇಟೆಡ್ ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಕೋರ್ಸ್ಗಳು ಬೇಕಾಗುತ್ತೆ ಅಂತ ಇದರಿಂದ ಗೊತ್ತಾಯಿತು. ಸೊ ಇದಕ್ಕಾಗಿಯೇ ನಾವು ಈ ಸರಿಯಾದಂತಹ ಮಾಹಿತಿಯನ್ನು ನಾವು ಮಕ್ಕಳದ ದಂಪತಿಗೆ ಕೊಡಬೇಕು ಅಂತಲೇ ನಾವು ಕೆಲವೊಂದು ರಿಮೋಟ್ ಏರಿಯಾಗಳಿಗೆ ಹೋಗಿ ಈ ಇನ್ಫರ್ಟಿಲಿಟಿ ಕ್ಯಾಂಪ್ಗಳನ್ನ ಮಾಡಿ ಒಂದು ಒಳ್ಳೆಯಾದಂತಹ ಮಾಹಿತಿಯನ್ನು ಕೊಟ್ಟು ಪಾಸಿಟಿವ್ ರಿಸಲ್ಟ್ಸ್ ಮಾಡಿ ಮತ್ತೆ ನಾವು ಅವರಿಗೆ ರಿಟರ್ನ್ ಮಾಡಿದ್ದು ಉಂಟು. ಸೊ ಇದರಿಂದ ಸುಮಾರು ಜನ ಅನೇಕವಾದಂತಹ ಲಾಭಗಳನ್ನ ಪಡ್ಕೊಂಡಿದ್ದಾರೆ. ಮುಂದೆ ಬರುವಂತಹ ಕ್ಯಾಂಪ್ಗಳಲ್ಲಿ ನಿಮಗೆ ಹೇಳಿದಾಗ ನೀವು ಅಟೆಂಡ್ ಮಾಡಿ, ಮಕ್ಕಳಿಲ್ಲ ಅಂತಂತಂದರೆ ನೀವು ಮಕ್ಕಳನ್ನು ಮಾಡಿಕೊಳ್ಳಿ, ಅಥವಾ ಗರ್ಭಕೋಶದ ಸಮಸ್ಯೆ ಆಗಿರ್ಬೋದು, ಟ್ಯೂಬ್ ಸಮಸ್ಯೆ ಆಗಿರ್ಬೋದು, ಗಂಡು ಮಕ್ಕಳಿಗೆ ಸಂಬಂಧಿಸಿದಂತಹ ವೀರ್ಯಾಣು ಪರೀಕ್ಷೆಗೆ ಸಂಬಂಧಿಸಿದ ಯಾವುದೇ ಹಲವಾರು ಸಮಸ್ಯೆಗಳಾಗಿರ್ಬೋದು, ಒಂದು ಮಗುವಾಗಿ ಇನ್ನೊಂದು ಮಗು ಮಾಡ್ಕೊಳ್ಳೋದ್ರಲ್ಲಿ ತೊಂದರೆಗಳಾಗಿರ್ಬೋದು, ಯಾವುದೇ ಪೇನ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು, ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡೋದಕ್ಕಿಂತ ಒಂದು ಸಲ ನೀವು ವರದಾನ್ ಫರ್ಟಿಲಿಟಿಗೆ ಅಥವಾ ನಾವು ಮಾಡಿರುವಂತಹ ಕ್ಯಾಂಪ್ಗಳಿಗೆ ಭೇಟಿ ನೀಡಿದರೆ ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ.